ಏನ್ರಿ ಈ ಇನ್ಸ್ಪೆಕ್ಟರ್ ಸಂದೇಶದ ಲೀಲೆಗಳು ಇವ ಏನ ಸತ್ಸಂಗಗಳನ್ನ ಇಟ್ಕೊಂಡು ಒಂದು ಮೆಗಾ ಸೀರೀಸೇ ಮಾಡಬಹುದು. ಪಡ್ಡೆ ಹುಡುಗರ ತರ ಸಿಕ್ಕಿದ ಕಾಂಪೌಂಡ್ ಹಾರುತ್ತೆ, ಅಡುಗೆ ಮನೆಯಲ್ಲಿ ಆಂಟಿ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡುತ್ತೆ, ಹುಡುಗರ ಮೇಲೆ ಫೈಟ್ ಮಾಡುತ್ತೆ, ಅಮಾಯಕರ ಮೇಲೆ ಕೇಸ್ ಹಾಕುತ್ತೆ, ರೌಡಿ ಶೀಟ್ ಓಪನ್ ಮಾಡ್ತೀನಿ ಅನ್ನುತ್ತೆ, ಅರೆಸ್ಟ್ ಆಗಿರೋ ಗಂಡನ ಬಿಡಬೇಕು ಅಂದ್ರೆ ಅರೆಸ್ಟ್ ಆಗಿರೋ ಹೆಂಡತಿನ ಮಂಚಕ್ಕೆ ಕರಿಯುತ್ತೆ, 50 ಲಕ್ಷ ಖರ್ಚು ಮಾಡಿ ಪೋಸ್ಟಿಂಗ್ ಹಾಕಿಸ್ಕೊಳ್ಳುತ್ತೆ, ACP ಅಂತ ACPನೇ ಬುಟ್ಟಿಗೆ ಹಾಕೊಳ್ಳುತ್ತೆ, ಬಾಯ್ ಬಿಟ್ರೆ ಕಚ್ಚಡುವ ಮಾತಾಡುತ್ತೆ, ವಯಸ್ಸಾದ ಆಂಟಿಗೆ ಅವಾಜ್ ಹಾಕುತ್ತೆ, ಆ ಆಂಟಿ ಹತ್ರ ಊಸ್ಕೊಳ್ಳುತ್ತೆ, ಫೋನಲ್ಲಿ ಅವ್ರ ಮಗಳನ್ನೂ ಬಿಡಲ್ಲ ಅನ್ನತ್ತೆ. ಅದೇ ಕಾರಣಕ್ಕೆ ಇವಾಗ ಸಸ್ಪೆಂಡ್ ಆಗುತ್ತೆ. ಇಷ್ಟೇ ನೋಡ್ರಿ ಇದರ ಕತೆ. ಇಂಥ ಸಂದೇಶ ಮೂಡುಬಿದ್ರೆಯಲ್ಲಿ ಇನ್ಸ್ಪೆಕ್ಟರ್ ಮೈ ತುಂಬ ಅಹಂಕಾರ, ವಸೂಲಿ, ವೀರ, ಮಕ್ಕಳಿಂದ ಹಿಡಿದು ಮುದುಕಿಯವರೆಗೆ ಯಾರನ್ನೂ ಬಿಡದ ಕಾಮುಕ ಅನ್ನೋದು ಇವಾಗ ಇದ್ರ ಮೇಲಿರೋ ಆರೋಪ. ಇದ್ರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತ ಈ ಸಂದೇಶದ ಫೇವರೆಟ್ ACP ಶ್ರೀಕಾಂತ್ ಸಾಹೇಬ್ರಿಗೆ ಹೇಳೋದ್ರಂತೆ. ಆ ಸಾಹೇಬರು ಲಂಚ ತಗೊಂಡಿರೋದಕ್ಕೆ ಪ್ರೂಫ್ ಇಲ್ಲ, ಇವಯ್ಯ ಕಾಂಪೌಂಡ್ ಹಾರಿರೋದಕ್ಕೆ ಆ ಕಾಂಪೌಂಡ್ ಒಳಗಡೆ ಇರೋ ಮನೆಯವರು ಇವಯ್ಯನ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಇನ್ನು ಆಂಟಿ ಜೊತೆ ಡ್ಯಾನ್ಸ್ ಮಾಡೋದು ಅದು ಅವ್ರ ಪರ್ಸನಲ್ಲು, ಆಮೇಲೆ ಈ ಲೈಂಗಿಕ ಕಿರುಕುಳಕ್ಕೆ ಸಫಿಷಿಯೆಂಟ್ ಆಗಿ ಕಂಪ್ಲೇಂಟ್ಸ್ ಬಂದಿಲ್ಲ. ಇದ್ರ ಜೊತೆಗೆ ಇವಾಗ ಕಂಪ್ಲೇಂಟ್ ಕೊಟ್ಟಿರೋರು ಸಾಚಾನ ಅಂತಲೂ ನೋಡಬೇಕು. ಕಂಪ್ಲೇಂಟ್ ಕೊಟ್ಟಿರೋರ ಮೇಲೆ ಹಳೆ ಕೇಸ್ಗಳಿದ್ದಾವೆ, ಅದನ್ನು ಚೆಕ್ ಮಾಡಬೇಕು. ಇನ್ನು ಅಸಭ್ಯವಾಗಿ ಮಾತಾಡಿ ಇಲಾಖೆ ಮಾನ ಕಳೆದೈತಿ ಮನುಷ್ಯ, ಅದಕ್ಕೆ ಸಸ್ಪೆಂಡು ಅಂತಿದ್ದಾರೆ. ಮಹಿಳಾ ಆಯೋಗದವರು ಕೂಡ ಒಂದು ಲೆಟರ್ ಬರೆದು ಸರಿಯಾಗಿ ವಿಚಾರಿಸ್ರಪ್ಪ ಅಂತ ಹೇಳೋರೆ. ಎಲ್ಲ ಸೇರ್ಕೊಂಡು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ತಾರಂತೆ. ಮಾಡಿ ಇದು ಮಾತಾಡಿರೋ ಆಡಿಯೋ ಕೇಳಿದ್ರೆ ಅರ್ಥ ಆಗುತ್ತೆ ಇದು ಎಂತ ಬ್ಯಾಟ್ಸ್ಮನ್ ಅಂತ. ರೆಕಾರ್ಡಿಂಗ್ ಮಾಡಪ್ಪ, ನಾನು ಹೇಳ್ತಾ ಇದ್ದೀನಿ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ ಅಂತೇಳಿ. ಇಂತಿಪ್ಪ ಸಂದೇಶು ಪಾಪ ಆ ವಯಸ್ಸಾದ ಆಂಟಿ ಜೊತೆ 8 ವರ್ಷ ಆಟ ಆಡಿದ್ದು ಅಲ್ಲದೆ ಇವಾಗ ನಿನ್ನ ಮಗಳು ಕಾಲೇಜ್ ಕೂತು ಅಲ್ಲಿಗೆ ಹೋಗ್ತೀನಿ ಅನ್ನತ್ತೆ. ಮಗಳು ವಿಚಾರಕ್ಕೆ ಬಂದರೆ ಯಾವ ತಾಯಿ ಸುಮ್ಮನಿರ್ತಾರೆ ಹೇಳಿ, ಕ್ಯಾಕರ್ಸ್ ಹೋಗಿದ್ರು, ಅಷ್ಟು ಉಗಿದ್ರು ಇದಕ್ಕೆ ನಾಡ್ದಂಗೆ ಕಾಣಲ್ಲ. ಇದ್ರ ಜೊತೆಗೆ ಇನ್ನೊಂದು ಆಡಿಯೋ ಬಂತು, ಅದರಲ್ಲಿರೋ ಹೆಣ್ಮಗಳನ್ನ ಮೂಡುಬಿದಿರೆಯಲ್ಲಿ ಸಂದೇಶದ್ದು ಗಾಡಿ ಅಂತಾರಂತೆ. ಈ ಭಾಷೆ ಇಲ್ಲದ ಸಂದೇಶ ಮುದುಕಿನೂ ಬಿಟ್ಟಿಲ್ವೆಲ್ಲೋ ಅಂತ ಇವಯ್ಯ ಮೂಡುಬಿದಿರೆಯಲ್ಲಿ ಆಡಿರೋ ರಂಗಿನ ಆಟಗಳ ಲಿಸ್ಟೇ ಕೊಟ್ಬಿಡ್ತು ಆ ಸಂತ್ರಸ್ತ ಹೆಣ್ಮಗಳು. ಪಿಂಟು ಅಂತ ಯಾಕೆ ಹಾಕಿದ್ದೆ ಅದು ಸೇವ್ ಮಾಡಿದ್ದು? ಆ ಮುದುಕಿಗೆ ಹೋಗ್ತೀಯಲ್ಲ, ನಿಂಗೆ ಭಾಷೆ ಉಂಟಾ ನಿನ್ಗೆ? ಸಂದೇಶದ್ದು ಗಾಡಿ ಅದು ಅಂತ ಹೇಳ್ತಾರೆ ಅಂತ ನಂಗೆ ಕಿರಿಕಿರಿ ಆಗ್ತಾ ಉಂಟು. ಇಂಥ ಮನ್ಮಥರಾಜನ ರಾಸಲೀಲೆಗಳಿಗೆ ಸರಿಯಾದ ಸಾಕ್ಷಿಗಳಿಲ್ವಂತೆ. ಇವನು ಮೊಬೈಲ್ ಇಸ್ಕೊಂಡು ಚೆಕ್ ಮಾಡಿದ್ರೆ ಇವಯ್ಯನ ಮುಂದೆ ಪ್ರಜ್ವಲ್ ರೇವಣ್ಣದು ಸಪ್ಪೆ ಅನ್ನತ್ತೆ ಒಂದು ಸಂತ್ರಸ್ತ ಹೆಣ್ಮಗಳು. ಸಣ್ಣ ಹುಡುಗಿರಿಂದ ಹಿಡಿದು ಮುದುಕೀರ್ವರೆಗೆ ಇವಯ್ಯನ ಲೀಲೆಗಳನ್ನ ಪ್ರಜ್ವಲ್ ರೇವಣ್ಣನಂಗೆ ರೆಕಾರ್ಡ್ ಮಾಡಿಕೊಂಡು ಮೆಮೊರಿಗೆ ಅಂತ ಇಟ್ಕೊಂಡೈತಂತೆ. ಇವಯ್ಯ ಪೊಲೀಸ್ ಆಗಿರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಒಂದು 10 ಸಾರಿ ಜೈಲಿಗೆ ಹೋಗ್ತಿತ್ತಂತೆ. ಅಂಥ ಪೋಲಿ ಅಂತ ಈ ಪೊಲೀಸ್ ಅಪ್ಪ. ಆದ್ರೆ ಏನು ಮಾಡೋದು ಹೇಳಿ, ಎಲ್ಲ ಮೈಗೆ ಎಣ್ಣೆ ಸವಕೊಂಡೇ ಮಾತಾಡ್ತವ್ರೆ. ಮೊಬೈಲ್ ಇಸ್ಕೊಳ್ಳೋದು ಯಾರು, ಚೆಕ್ ಮಾಡೋದು ಯಾರು? ಆ ವಿಡಿಯೋದಲ್ಲಿ ಆಸೆಗೋ ಆಮಿಷಕ್ಕೋ ಭಯಕ್ಕೋ ನಲಿಗಿ ನೊಂದಿರೋ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದು ಯಾರು? ಕರ್ಮ ನೋಡ್ಕೊಳ್ಳಿ ಅಂತ ಬಿಡ್ಬೇಕಷ್ಟೇ.